ಹಲೋ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋಗೆ ಸ್ವಾಗತ. ಓಕೆನಾ, ಇವತ್ತು ಯಾವ್ದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದೀರಿ ಅಂದ್ರೆ ಆರೋಗ್ಯ ಸೇತು ಆಪ್ ನ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಹೇಗೆ ಯೂಸ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಈ ಆಪ್ ಇಂದ ಒಂದು ಉತ್ತಮವಾದ ಯೂಸ್ ಇದೆ ಫ್ರೆಂಡ್ಸ್. ಯಾವ ತರ ಅಂದ್ರೆ ಅದು ನಮ್ಮನ್ನ ಟೆಸ್ಟ್ ಮಾಡುತ್ತೆ. ಟೆಸ್ಟ್ ಅಂದ್ರೆ ಅವ್ರು ಒಂದು ಸ್ವಲ್ಪ ಆನ್ಸರ್ಸ್ ಕೇಳ್ತಾರೆ. ಆನ್ಸರ್ಸ್ಗೆ ನಾವು ಡೀಟೇಲ್ಸ್ ಕೊಟ್ರೆ ನಮಗೆ ಗೊತ್ತಾಗುತ್ತೆ ನಮಗೆ ಕೊರೋನಾ ಇದೆಯಾ ಇಲ್ವಾ ಅಂತ. ಓಕೆನಾ, ಫಸ್ಟ್ ಆ ಡೀಟೇಲ್ಸ್ ನೀವು ಫಿಲ್ ಮಾಡಬಹುದು. ನೆಕ್ಸ್ಟ್ ಇವಾಗ ಹಂತ ಹಂತವಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಯಾಕಂದ್ರೆ ಕೋವಿಡ್-19 ಇಡೀ ವರ್ಲ್ಡ್ ಆಪ್ ಇದೆ. ಈ ಆಪ್ ಇಡೀ ಇಂಡಿಯಾ ಕೂಡ ಯೂಸ್ ಮಾಡಬಹುದು. ಇವಾಗ ಬೇರೆ ದೇಶದಲ್ಲೆಲ್ಲ ಯೂಸ್ ಮಾಡಕ್ಕಾಗಲ್ಲ. ಇದು ಬಂದ್ಬಿಟ್ಟು ಆರೋಗ್ಯ ಸೇತು ಆಪ್ ಅಂತ. ಓಕೆನಾ, ಇದನ್ನ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಹೇಗೆ ಯೂಸ್ ಮಾಡ್ಕೊಳ್ಳೋದು, ನಿಮ್ಗೆ ಯಾವ ತರ ಡೀಟೇಲ್ಸ್ ಕೇಳುತ್ತೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಫ್ರೆಂಡ್ಸ್. ಓಕೆನಾ, ಬನ್ನಿ ಹೋಗೋಣ. ಆಪ್ ಹೇಗಿರುತ್ತೆ, ಹೇಗೆ ಡೌನ್ಲೋಡ್ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಬಿಟ್ಟು ನಿಮ್ಗೆ ಯೂಸ್ ಮಾಡಿ ನೋಡ್ತೀನಿ ಫ್ರೆಂಡ್ಸ್. ಬನ್ನಿ ಹೋಗೋಣ. ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆ ಸ್ವಾಗತ ಫ್ರೆಂಡ್ಸ್. ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗ್ಬಿಟ್ಟು ಆರೋಗ್ಯ ಸೇತು ಆ್ಯಪ್ ಅಂತ ಟೈಪ್ ಮಾಡ್ಬೇಕು ಫ್ರೆಂಡ್ಸ್. ಇಂಟರ್ನೆಟ್ ಆನ್ ಮಾಡಿರಬೇಕು. ಮೇನ್ ಥಿಂಗು ಇನ್ಸ್ಟಾಲ್ ಮಾಡ್ಕೊಬೇಕು ಫ್ರೆಂಡ್ಸ್. 3 MB ಇದೆ ಅಷ್ಟೇ, 3 MB ಅನ್ಬೋದು ಫ್ರೆಂಡ್ಸ್. ಓಕೆನಾ, ಇವಾಗ ನಾನು ಇನ್ಸ್ಟಾಲ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಒಂದು 2-3 ಮಿನಿಟ್ಸ್ ಆಗ್ಬೋದು ಇನ್ಸ್ಟಾಲ್ ಆಗೋಕ್ಕೆ. ಓಕೆನಾ, ಇನ್ಸ್ಟಾಲ್ ಆಗಿದ ತಕ್ಷಣ ನನ್ನ ಫೋನ್ ಆಬ್ವಿಯಸ್ಲಿ ಸ್ಕ್ಯಾನಿಂಗ್ ಮಾಡೇ ಮಾರುತ್ತೆ. ಯಾವುದೇ ಆ್ಯಪ್ ಬಂದರೂ ಯಾವ್ಯಾವ್ದು ವೈರಸ್ ಇದೆಯಾ ಇಲ್ವಾ ಅಂತ. ಓಕೆನಾ, ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟಾಗಿ ತಿಳ್ಸ್ಕೊಂಡ್ಕೊಡ್ತೀನಿ ಫ್ರೆಂಡ್ಸ್. ಹೇಗೆ ಯೂಸ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಆಗಿರ್ಬೋದು. ಓಕೆನಾ, ಕೊನೆ ತನಕ ವಿಡಿಯೋ ನೋಡಿ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಆರೋಗ್ಯ ವಿಷಯದಲ್ಲಿ ಯಾವತ್ತೂ ಆಟ ಆಡೋಕೆ ಹೋಗಬೇಡಿ ಫ್ರೆಂಡ್ಸ್. ಓಕೆನಾ, ಓಪನ್ ಅಂತ ಮಾಡಬೇಕು. ಹಿಂಗೆ ಇಂಟರ್ಫೇಸ್ ಫಸ್ಟ್ ಹಿಂಗೆ ಓಪನ್ ಆಗುತ್ತೆ. ಫಸ್ಟ್ ಇದು ಲ್ಯಾಂಗ್ವೇಜ್ ಕೇಳುತ್ತೆ ಫ್ರೆಂಡ್ಸ್. ನಾನು ಇಂಗ್ಲೀಷ್ ಅಂತ ನಾನು ಸೇಮ್ ಅಲ್ಲಿ ಕ್ಲಿಕ್ ಮಾಡ್ತೀನಿ. ಓಕೆನಾ, ಅದ್ರಲ್ಲಿ ಆಮೇಲೆ ನೆಕ್ಸ್ಟ್ ಕೊಡ್ತೀನಿ ಫ್ರೆಂಡ್ಸ್. ಇವಾಗ ಕೇಳುತ್ತೆ ನಿಮಗೆ ಇದೆಯಾ ಇಲ್ವಾ ಅಂತ ಎಲ್ಲ ಕೇಳುತ್ತೆ. ಓಕೆನಾ ಫ್ರೆಂಡ್ಸ್, ಅದನ್ನೆಲ್ಲ ನಾನು ಸ್ಕಿಪ್ ಮಾಡ್ಕೊಂಡು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇಂಗ್ಲೀಷಲ್ಲಿಂದ. ನಾನು ಕನ್ನಡದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆನಾ, ತಿರ್ಗಾ ನೆಕ್ಸ್ಟ್ ಕೊಡ ರಿಜಿಸ್ಟರ್ ನಾವು ಕೇಳುತ್ತೆ. ಓಕೆನಾ, ರಿಜಿಸ್ಟರ್ ಕೇಳಿದ ತಕ್ಷಣ ಡಿವೈಸ್ ಲೊಕೇಶನ್ ಮೇಯ್ನ್ ಆನಲ್ಲಿ ಇರಬೇಕು. ಯಾವಾಗಲೂ GPS ಬ್ಲೂಟೂತ್ ಆನಲ್ಲಿ ಇರಬೇಕು. ಡೇಟಾ ಶೇರಿಂಗ್, ನಿಮ್ಮ ಡೇಟಾನ ಸ್ವಲ್ಪ ಅವ್ರವ್ರಿಗೆ ಶೇರ್ ಮಾಡಿ. ಡೇಟಾ ಶೇರಿಂಗ್ ಅಂದರೆ ನಿಮ್ಮ ಡೀಟೇಲ್ಸ್. ಓಕೆನಾ, ಅಲೋ ಕೊಡಬೇಕು ಫ್ರೆಂಡ್ಸ್. ಇವಾಗ ಲೊಕೇಶನ್ನ ಆಗಿದ ತಕ್ಷಣ ನಿಮ್ಮ ಫೋನ್ ನಂಬರ್ ಕೇಳುತ್ತೆ. ಓಕೆನಾ, ನಿಮ್ಮ ಫೋನ್ ನಂಬರ್ ಟೈಪ್ ಮಾಡ್ಕೊಬೇಕು. ಆ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. OTP ಆಗಿದ ತಕ್ಷಣ ಸಬ್ಮಿಟ್ ಮಾಡಬೇಕು ಫ್ರೆಂಡ್ಸ್. ಓಕೆನಾ, ಸಬ್ಮಿಟ್ ನಾನು ಕೊಡ್ತಾಯಿದ್ದೀನಿ. OTP ಬಂತು ಇವಾಗ. ಓಕೆನಾ, OTP ಬಂತು ಫ್ರೆಂಡ್ಸ್. ಇವಾಗ ನಾನು ಸಬ್ಮಿಟ್ ಕೊಡ್ತಾಯಿದ್ದೀನಿ. ಸಬ್ಮಿಟ್ ಕೊಟ್ಟಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಆರೋಗ್ಯ ಸೇತು ಆ್ಯಪ್, ಆರೋಗ್ಯ ಸೇತು ಅಂತ ಮೇಲೆ ಇರುತ್ತೆ. ಇವಾಗ ಪರ್ಸ್ನಲ್ ಡೀಟೇಲ್ಸ್ ನಾವು ಕೊಡಬೇಕು ಫ್ರೆಂಡ್ಸ್. ವಾಟ್ ಈಸ್ ಯುವರ್ ಜೆಂಡರ್ ಅಂತ ಕೇಳುತ್ತೆ. ಮೇನ್ ಥಿಂಗ್ ನಿಮ್ಮ ಜೆಂಡರ್ ಏನು ಅಂತ ನೀವು ಅಲ್ಲಿ ಕೊಡಬೇಕು. ಓಕೆನಾ, ಮತ್ತೊಮ್ಮೆ ಓಪನ್ ಮಾಡ್ತಾಯಿದ್ದೀನಿ ಆ್ಯಪು. ನಿಮ್ಮ ಜೆಂಡರ್ ಕೇಳುತ್ತೆ. ನನ್ನ ಜೆಂಡರ್ ಬಂದುಬಿಟ್ಟು ಮೇಲ್ ಅಂತ. ಓಕೆನಾ, ಇವಾಗ ಫುಲ್ ನೇಮ್ ಕೇಳುತ್ತೆ. ನಿಮ್ಮ ಫುಲ್ ನಾಮಧೇಯ ಏನಂತ ನೀವು ಅಲ್ಲಿ ಟೈಪ್ ಮಾಡ್ಕೊಬೇಕು ಇಂಗ್ಲೀಷಲ್ಲಿ. ಓಕೆನಾ, ಏಜ್ ಎಷ್ಟು, ನಂದು ಎಷ್ಟು ಏಜ್ ಅಪ್ಪ ಅಂದರೆ ಅದನ್ನು ನಾನು ಟೈಪ್ ಮಾಡ್ಕೊತೀನಿ ಫ್ರೆಂಡ್ಸ್. ಓಕೆನಾ, ನಿಮ್ಮ ಏಜ್ ನೀವು ಟೈಪ್ ಮಾಡ್ಕೊಬೇಕು. ನನ್ನ ಏಜ್ ಯಾವತ್ತೂ ಟೈಪ್ ಮಾಡೋಕೆ ಹೋಗ್ಬೇಡಿ ಅಲ್ಲಿ. ಆಯ್ತಾ, ಪ್ರೊಫೆಷನ್ ನೀವು ಯಾವ ಪ್ರೊಫೆಷನಲ್ಲಿ ಕೆಲಸ ಮಾಡ್ತಾಯಿದ್ದೀರೋ, ಡಾಕ್ಟರಾ ನೀವು, ನರ್ಸಾ ನೀವು, ಪೊಲೀಸು ಆಫೀಸರು, ಡೆಲಿವರಿ ಬಾಯ್, ಕೆಮಿಕಲಿಸ್ಟು, ಡ್ರಗ್ಗಿಸ್ಟು, ಅದೆಲ್ಲ ಬರುತ್ತೆ ಫ್ರೆಂಡ್ಸ್. ನಾನು ಇಂಡಸ್ಟ್ರಿ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಕೆಲಸ ಮಾಡ್ತೀನಿ. ಓಕೆನಾ, ಕಂಟ್ರಿ ಟ್ರಾವೆಲ್ ಔಟ್ಸೈಡ್ ಇನ್ ದ ಲಾಸ್ಟ್ 30 days. ಓಕೆನಾ ಫ್ರೆಂಡ್ಸ್, ನೀವು ಯಾವ್ದಾನ ಕಂಟ್ರಿಯಿಂದ ಔಟ್ಸೈಡ್ ಟ್ರಾವೆಲ್ ಆಗಿದ್ದರೆ ಅಲ್ಲಿ ಎಸ್ ಕೊಡಬೇಕು, ಇಲ್ಲಾಂದರೆ ನಾವು ನೋ ಕೊಡಬೇಕು. ಯಾವ ದೇಶಕ್ಕೆ ನೀವೇನೋ ಟ್ರಾವೆಲ್ ನೋ ಕೊಡಬೇಕು ಫ್ರೆಂಡ್ಸ್. ಓಕೆನಾ, ನನ್ನ ಕೊಟ್ಬಿಟ್ರೆ ಒಳ್ಳೇದು. ಓಕೆನಾ, ರೆಡಿ ಟು ವಾಲಂಟಿಯರ್ ಇನ್ ದ ಟೈಮ್ ಆಫ್ ನೀಡ್. ಓಕೆನಾ ಫ್ರೆಂಡ್ಸ್, ನಾನು ನೋ ಕೊಡ್ತೀನಿ. ನಾವು ಯಾಕಡೆಯಿಂದ ಒಂದು ಸ್ವಲ್ಪ ದೂರ ಇರೋದು, ವಾಲಂಟಿಯರ್ ಆಗೋಕ್ಕೆಲ್ಲ ಆಗಲ್ಲ. ಓಕೆನಾ ಫ್ರೆಂಡ್ಸ್, ಸಬ್ಮಿಷನ್ ಕೊಡ್ಬೇಕು. ಸಬ್ಮಿಟ್ ಆರ್ ಯು ಫೀಲಿಂಗ್ ವೆಲ್. ಓಕೆನಾ, ಇದು ಮೇನ್ ಥಿಂಗು. ನೀವು ಇಲ್ಲಿ ಎಸ್ ಕೊಡಬೇಕು. ಓಕೆನಾ, ಇವಾಗ 20 ಸೆಕೆಂಡ್ಸಲ್ಲಿ ನಿಮಗೆ ಟೆಸ್ಟ್ ಮಾಡ್ತಾರೆ ಕೊರೋನಾ ನಿಮ್ಗೆ ಇದ್ದೇ ಇಲ್ಲ ಅಂತ. ಅದಕ್ಕೆ ನೀವು ಕರೆಕ್ಟಾಗಿ ಆನ್ಸರ್ಸ್ ಕೊಡ್ತಾ ಹೋಗ್ಬೇಕು ಫ್ರೆಂಡ್ಸ್. ಅವ್ರು ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಓಕೆನಾ, ಗಾಟ್ ಇಟ್, ಪ್ಲೀಸ್ ಗಿವ್. ಓಕೆನಾ ಫ್ರೆಂಡ್ಸ್, ನಿಮಗೆ ಏನಾರ ಮೊದಲೇ ಕೆಮ್ಮು, ಜ್ವರ, ಇಲ್ಲಾಂದರೆ ನಿಮಗೆ ಉಸಿರಾಟ ಯಾವ್ದಾನ ತೊಂದರೆ ಆಯಿತಾ ಫ್ರೆಂಡ್ಸ್? ಇರಲಿಲ್ಲ. ನನಗೆ ಯಾವ್ದಾನು ಇತ್ತಾ? ನನಗಿರಲಿಲ್ಲ. ಓಕೆ ಫ್ರೆಂಡ್ಸ್, ನನ್ ಆಫ್ ದಿಸ್ ಅಬ. ಓಕೆನಾ ಫ್ರೆಂಡ್ಸ್, ಇವಾಗ ಇನ್ನೊಂದು ಸ್ವಲ್ಪ ಡಿಸೀಸ್ ಇದೆ ಫ್ರೆಂಡ್ಸ್. ಶುಗರ್ ಕಾಯಿಲೆ, ಹೈಪರ್ ಟೆನ್ಷನ್ನು, ಮತ್ತು ಲಂಗ್ಸ್ ಡಿಸೀಸು, ಮತ್ತು ಹಾರ್ಟಿನ ತೊಂದರೆ ಇತ್ತಾ ಫ್ರೆಂಡ್ಸ್? ನನಗೇನೂ ಇಲ್ಲ. ನಾನು ಯಾವುದೇ ಒಬ್ಬ ಕೊಡ್ತೀನಿ. ಹ್ಯಾವ್ ಯು ಟ್ರಾವೆಲ್ಡ್ ಎನಿವೇರ್ ಇಂಟರ್ನ್ಯಾಷನಲಿ ಇನ್ 28 to 45 days? ಇಲ್ಲ ಫ್ರೆಂಡ್ಸ್. ಓಕೆನಾ, ವಿಚ್ ಆಫ್ ದಿಸ್ ಫಾಲೋಯಿಂಗ್ ಅಪ್ಲೈ ಟು ಯು? ಐ ಹ್ಯಾವ್ ರೀಸೆಂಟ್ ಇಂಟರ್ಗೇಟ್ ವಿತ್ ನೀವು ಯಾವ್ದಾನ ಪಾಸಿಟಿವ್ ಪೇಷಂಟ್ಸ್ ಅಥವಾ ಕೋವಿಡ್ ಪಾಸಿಟಿವ್ ಪೇಷಂಟ್ ಅವ್ರ ಹತ್ರ ಇಂಟರ್ಗೇಟ್ ಮಾಡಿದರೆ? ಇಲ್ಲ ಫ್ರೆಂಡ್ಸ್. ಓಕೆನಾ, ಇವಾಗ ಬರುತ್ತೆ ಫ್ರೆಂಡ್ಸ್. ಯುವರ್ ಇನ್ಫೆಕ್ಷನ್ ಈಸ್ ಲೋ, ವಿ ರೆಕಮೆಂಡ್ ಯು ಟು ಸ್ಟೇ ಹೋಮ್ ಆ್ಯಂಡ್ ಅವಾಯ್ಡ್ ಚಾನ್ಸ್ ಫಾರ್ ಟ್ರಾವೆಲಿಂಗ್. ಓಕೆನಾ ಫ್ರೆಂಡ್ಸ್, ಮನೆಯಿಂದ ಆಚೆ ಹೋಗಬೇಡಿ ಅಂತ ನಮಗೆ ರೆಕಮೆಂಡ್ ಮಾಡಿದೆ ಫ್ರೆಂಡ್ಸ್. ಈ ಥರ ಇಂಟರ್ಫೇಸ್ ಬರುತ್ತೆ. ಅದಾಗಿದ ತಕ್ಷಣ ಇಲ್ಲಿ ನೋಡ್ಬೋದು ಯು ಆರ್ ಸೇಫ್ ಅಂತ ಇದೆ. ಆಯಿತಾ, ಅಲ್ಲಿ ಕೆಳಗಡೆ ಇನ್ ಯುವರ್ ಏರಿಯಾ ಅದೆಲ್ಲ ಬರ್ತಾ ಹೋಗುತ್ತೆ ಫ್ರೆಂಡ್ಸ್. ಇದಲ್ಲಿ ಕೆಳಗಡೆ ನೋಡಿ
ಕಾಲ್ ಹೆಲ್ಪ್ಲೈನ್ ಅಂತ ಇದೆ, ಇನ್ನೊಂದು ಅಸೆಸ್ ಅಗೇನ್ ಅಂತ ಇದೆ ಫ್ರೆಂಡ್ಸ್. ತಿರ್ಗಾ ಟೆಸ್ಟ್ ಮಾಡ್ಬೋದು. ಕಾಲ್ ಮೀ ಅಂತ ನಿಮ್ಮ ಹೆಲ್ತ್ ಹೆಲ್ಪ್ ಲೈನ್ಗಳೆಲ್ಲ ಬರುತ್ತೆ ಫ್ರೆಂಡ್ಸ್. ಇದು ನಿಮಗೆ ರೇಡಿಯಸ್ಸು 500 ಮೀಟರ್ಸ್, 1 ಕಿಲೋಮೀಟರ್, 25 ಕಿಲೋಮೀಟರ್ಸ್, 5 ಕಿಲೋಮೀಟರ್, 10 ಕಿಲೋಮೀಟರ್ ಅಂತ ಹೋಗೋದು. ಅಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಆರೋಗ್ಯ ಸೇತು ಆ್ಯಪ್ಸಲ್ಲಿ ಯಾರ್ಯಾರೆಲ್ಲ ಯೂಸ್ ಮಾಡ್ತಾಯಿದ್ದಾರೆ ಅಂತ. ಓಕೆ, ಇ ಪಾಸ್ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಇ ಪಾಸ್ ಇವಾಗ ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡೋಲ್ಲ, ಯಾಕಂದ್ರೆ ಲಾಕ್ಡೌನ್ ಸ್ವಲ್ಪ ಸಡಿಲಿಕೆ ಆಗಿದ್ದರಿಂದ ಇವಾಗ ಇ ಪಾಸ್ ಯಾರಿಗೂ ಕೊಡ್ತಾಯಿಲ್ಲ ಫ್ರೆಂಡ್ಸ್. ಇದಲ್ಲಿ ನೋಡೋಣ ಕೋವಿಡ್ ಅಪ್ಡೇಟ್ಸ್. ಇದರಲ್ಲಿ ಕೋವಿಡ್ ಅಪ್ಡೇಟ್ಸ್ ಬರುತ್ತೆ ಫ್ರೆಂಡ್ಸ್. ಏನಕ್ಕೆ ಎಷ್ಟು ಜನಕ್ಕಿದೆ, ಎಷ್ಟು ಜನ ರಿಕವರ್ ಆಗಿದ್ದಾರೆ, ಎಷ್ಟು ಜನ ಸತ್ತಿದ್ದಾರೆ ಅಂತ ನಿಮ್ಗೆ ಲೊಕೇಶನ್ ಬರುತ್ತೆ. ಇದರಲ್ಲಿ ನೋಡೋಣ ಫ್ರೆಂಡ್ಸ್ ಕರ್ನಾಟಕ ಸ್ಟ್ಯಾಟ್ಸ್ ಹೆಂಗಿದೆ ಅಂತ. ಇವಾಗ 573 ಇದ್ದಾರೆ ಫ್ರೆಂಡ್ಸ್, ಪ್ಲಸ್ 40 ಇದೆ. ಇಲ್ಲಿ ರಿಕವರ್ಡ್ ಬಗ್ಗೆ ಗಮನ ಕೊಡೋದಾದರೆ 376 ಇದೆ. ಸತ್ತಿರೋರು 30 ಜನ ಫ್ರೆಂಡ್ಸ್. ಓಕೆನಾ, ದಿನೇ ದಿನೇ ಹೆಚ್ಚುತ್ತಾ ಹೋಗ್ತಿದೆ ಫ್ರೆಂಡ್ಸ್ ಕೊರೋನಾ ಕರ್ನಾಟಕದಲ್ಲಿ. ಹೇಳ್ತಾ ಹೋಗ್ಬೋದು ಮಹಾರಾಷ್ಟ್ರ, ತಮಿಳ್ನಾಡು ಅಷ್ಟಿಲ್ಲ ಅಂತ, ಆದರೂ ನಮ್ಮ ಸೇಫ್ ನಾವು ಇರಬೇಕಲ್ಲ ಫ್ರೆಂಡ್ಸ್. ಅದಕ್ಕೆ ಮನೇಲೇ ಇರಿ, ಎಲ್ಲೂ ಆಚೆ ಹೋಗಬೇಡಿ. ಓಕೆನಾ, ನೆಕ್ಸ್ಟ್ ಮೀಡಿಯಾಗೆ ಹೋಗೋಣ ಫ್ರೆಂಡ್ಸ್. ಮೀಡಿಯಾದಲ್ಲಿ ನಿಮಗೆ ಸಿಗುತ್ತೆ ಇವಾಗ ಯಾರು ಇವ್ರು ಬಂದ್ಬಿಟ್ಟು ಅಕ್ಷಯ್ ಕುಮಾರ್ ಅವರೇ ಬ್ರ್ಯಾಂಡ್ ಅಂಬಾಸಿಡರ್ ಅನ್ಬೋದು. ಇವಾಗ ಅವ್ರು ತಿಳಿಸ್ಕೊಡ್ತಾರೆ ಹೆಂಗೆ ಯೂಸ್ ಮಾಡೋದಂತ, ಅದನ್ನು ನೋಡ್ಕೊಬೋದು. ಓಕೆನಾ ಫ್ರೆಂಡ್ಸ್, ಇದು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಯೂಸ್ ಆಗುತ್ತೆ ಫ್ರೆಂಡ್ಸ್, ನೇಬರ್ಗೆ. ಓಕೆನಾ, ಅವ್ರಿಗೂ ವಿಷಯ ತಿಳಿಸಿ, ಅವ್ರಿಗೂ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಕ್ಕನ್ನಿ ಫ್ರೆಂಡ್ಸ್. ಇಷ್ಟೇ ಆರೋಗ್ಯ ಸೇತು ಆ್ಯಪ್ ಹೇಗೆ ಯೂಸ್ ಮಾಡೋದು. ಓಕೆನಾ, ಇದರಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಅನ್ನೋದು ಬಿಟ್ಟಿದ್ದೆ. ಇದರಲ್ಲಿ ಕ್ವಾರಂಟೈನ್ ಪೀಪಲ್ಸು ಅಥವಾ ಯಾರನ್ನ ಕೋವಿಡ್ ಪಾಸಿಟಿವ್ ಪೇಷಂಟ್ ನಿಮ್ಮ ಹತ್ರ ಬಂದರೆ ನೀವು ಬ್ಲೂಟೂತ್ ಅಕಸ್ಮಾತ್ ಆನ್ ಮಾಡೇ ಇರಬೇಕು. ಯಾವಾಗಲೂ ಬ್ಲೂಟೂತ್ ಏನೋ ಆನಲ್ಲಿ ಇದ್ದರೆ ಅವರು 6 ಫೀಟ್ ಬಿಫೋರೇ ನಮಗೆ ಈ ಫೋನು ನಮಗೆ ಅಲರ್ಟ್ ಕೊಡುತ್ತೆ, ಅವರು ಕೋವಿಡ್ ಪೇಷಂಟ್ ಅಥವಾ ಅವರು ಕ್ವಾರಂಟೈನ್ ಪೀಪಲ್ಸ್ ಅಂತ. ಓಕೆನಾ ಫ್ರೆಂಡ್ಸ್, ಇಷ್ಟೇ ಈ ಇನ್ಫಾರ್ಮೇಷನ್ನು ನಿಮ್ಮ ನೇಬರ್ಗೂ ತಿಳಿಸಿ, ನಿಮ್ಮ ಫ್ಯಾಮಿಲಿ ರಿಲೇಷನ್ಸ್ ಎಲ್ಲರಿಗೂ ತಿಳಿಸಿ ಫ್ರೆಂಡ್ಸ್. ಅವ್ರಿಗೆ ನೀವು ತಿಳ್ಸೋಕ್ಕಾಗಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇರ್ತಿರಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ನ ಲಿಂಕ್ ಹಾಕಿ, ಇಲ್ಲಾಂದರೆ ಈ ವಿಡಿಯೋ ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ಸಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ಲಿಂಕ್ ಹಾಕ್ಬಿಟ್ಟು ಎಲ್ಲರಿಗೂ ತಲುಪಿ ಫ್ರೆಂಡ್ಸ್. ಓಕೆನಾ, ಎಲ್ಲರೂ ಸ್ಟೇ ಸೇಫ್, ಸ್ಟೇ ಹೋಮ್. ಓಕೆನಾ, ಮೇನ್ ಥಿಂಗು ಮನೇಲಿರಿ, ಆರೋಗ್ಯವಾಗಿರಿ, ಎಲ್ಲೂ ಆಚೆ ಬರೋಕೆ ಹೋಗ್ಬೇಡಿ ಫ್ರೆಂಡ್ಸ್. ಓಕೆನಾ, ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೂ ನಮ್ಮ ಚಾನಲ್ಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆನಾ ಫ್ರೆಂಡ್ಸ್.